ಲಿಂಗಾಯತರ ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು. ಎಚ್.ಡಿ. ಕುಮಾರಸ್ವಾಮಿರವರ ಅಭಿನಂದನಾ ಸಮಾರಂಭ. ಮುಂದೂಡಿಕೆ ಸಿ.ಎಸ್. ಪುಟ್ಟರಾಜರವರ ಹೇಳಿಕೆ. ಬಂಧನದ ಭೀತಿಯ ಬೆನ್ನಲ್ಲೇ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನು. ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ರೈತರಿಗೆ ಚೆಲುವರಾಯಸ್ವಾಮಿರವರ ಸಲಹೆ. ಮಂಡ್ಯ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕರವೇ ಮನವಿ. ನಾಗಮಂಗಲ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆಕೋರರ ಕಿರುಕುಳ ಖಂಡಿಸಿ ಪ್ರತಿಭಟನೆ. ಮಂಡ್ಯದಲ್ಲಿ ವಿಜೃಂಭಣೆಯ ಕೆಂಪೇಗೌಡ ಜಯಂತಿ ಆಚರಣೆ. ಡಾಕ್ಟರ್ ಕುಮಾರ್ ಹೇಳಿಕೆ. ಹಾಲು ಉತ್ಪಾದನೆಯಲ್ಲಿ ದಾಖಲೆ ನಿರ್ಮಿಸಿದ ಮನ್ಮೂಲ್ ಡಾಕ್ಟರ್ ಪಿ.ಆರ್. ಮಂಜೇಶ್ರವರ ಹೇಳಿಕೆ. ಹಾಸನದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಾಗೂ ಪ್ರಗತಿಪರರು ಸಂಘಟನೆಗಳು ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಸದ್ಯದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ. ಸಿಎಂ ಸಿದ್ದರಾಮಯ್ಯರವರ ಹೇಳಿಕೆ. ಜುಲೈ ಅಂತ್ಯಕ್ಕೆ ಬೇಳೆಕಾಳುಗಳ ಬೆಲೆ ಇಳಿಕೆ ಸಾಧ್ಯತೆ. ಯಾದವಗಿರಿ ಬಿಸಿ ಊಟ ಸೇವಿಸಿದ್ದ 100ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಶಾಸಕ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿರವರು ಬೊಮ್ಮಾಯಿರವರು ರಾಜೀನಾಮೆ. ಕುಶಾಲನಗರದಲ್ಲಿ ಮೈಸೂರು ಕೊಡಗು ನೂತನ ಸಂಸದರಾದ ಯದುವೀರ್ ಒಡೆಯರವರನ್ನು ಬಿಜೆಪಿ ಪಕ್ಷದ ಮುಖಂಡರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಮಂಡ್ಯದಲ್ಲಿ ಮೂಡ ನೂತನ ಅಧ್ಯಕ್ಷರಾಗಿ ನಯೀಂ ನಾಲ್ವರು ಸದಸ್ಯರ ನೇಮಕ.